ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಏನಕ್ಕೆ ಜೀವನ, ಏನಕ್ಕೆ ನಾವು ಈ ಜಗತ್ತಲ್ಲಿ ಬದುಕ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಏನು ಮಾಡ್ಬೋದು ಮುಂದೆ, ಈ ಥರ ಪ್ರಶ್ನೆಗಳನ್ನ ಹಾಕೊಳ್ತಾ ಹೋದರೆ ಏನೇನೋ ಸಿಗುತ್ತೆ. ನಾನು ಸುಮ್ಮನೆ ಯೋಚನೆ ಮಾಡ್ತಾಯಿದ್ದೆ, ನಾವು ಏನಕ್ಕೆ ಬಂದಿದ್ದೀವಿ ಈ ಜಗತ್ತಿಗೆ, ಏನು ಮಾಡ್ತಾ ಇದ್ದೀವಿ ಇಲ್ಲಿ ಅಂತ ನಾನು ಯೋಚನೆ ಮಾಡಿದಾಗ ನನಗನ್ಸಿದ್ದು, ನನ್ನ ಒಂದು ಥಿಂಕಿಂಗ್ ಲೆವೆಲ್ ಮೇಲೆ ನನಗನ್ಸಿದ್ದು, ನಾವುಗಳೆಲ್ಲ 90% ಅಲ್ಲ 99% 99% ಜನಗಳೆಲ್ಲರೂ ಕೂಡ ಒಂದು ಎಜುಕೇಷನ್ಗೋಸ್ಕರನೇ ಜೀವನನ ಮಾಡ್ತಾ ಇರುವಂಥದ್ದು ಅಲ್ವಾ. ಏನಕ್ಕೆ ಎಜುಕೇಷನ್ಗೋಸ್ಕರನೇ ಜೀವನ ಮಾಡ್ತಾ ಇದ್ದಾರೆ? ಒಂದು ಒಳ್ಳೆ ಕೆಲಸಕ್ಕೋಸ್ಕರ. ಒಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ನಾವು ಜೀವನ ಮಾಡ್ಬೋದು, ಒಳ್ಳೆ ಊಟ ಮಾಡ್ಬೋದು, ನಮ್ಮ ಒಂದು ಜೀವನನ ಮುಂದುವರಿಸ್ಬೋದು ಅಲ್ವಾ. ಇನ್ನು ಹೆಚ್ಚು ಕಾಲ ನಾವು ಬದುಕ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಓದ್ತಾ ಇದ್ದಾರೆ. ಓದೋಕ್ಕೆ ಹೋಗ್ತಾರೆ, ಎಜುಕೇಷನ್ ಮುಗಿಸ್ತಾರೆ, ಒಂದು ಒಳ್ಳೆ ಕೆಲಸ ತೊಗೊಳ್ತಾರೆ, ಅದರಿಂದ ಬಂದಂಥ ದುಡ್ಡಿಂದ ಊಟಕ್ಕೆ ಏನೇನು ಬೇಕು ಆ ಒಂದು ಪ್ರಾಡಕ್ಟ್ಸ್ಗಳನ್ನ ಅವರು ಪರ್ಚೇಸ್ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರುವಂಥದ್ದು. ಎಷ್ಟು ವರ್ಷ ಡೆಡಿಕೇಶನ್ ಕೊಡ್ತಾ ಇದ್ದೀವಿ ನಾವು? 30? ಹೌದು, ಒಂದಿಲ್ಲ ಅಂದ್ರೆ 28-30 ತನಕ ನಾವು ಎಜುಕೇಷನ್ಗೋಸ್ಕರ ನಾವು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಓಕೆ, ಬರೀ ಎಜುಕೇಷನ್ ಮಾಡ್ತಾ ಎಜುಕೇಷನ್ ಆದಮೇಲೆ ಒಂದು ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಅದಕ್ಕೋಸ್ಕರ ಒಂದು ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ವಿ, ಕೆಲಸ ಮಾಡೋದಕ್ಕೋಸ್ಕರ. ಇಷ್ಟೇ, ಜೀವನನೇ ಮಾಡ್ತಾಯಿಲ್ಲ ನಾವು, ಜೀವನನ ಎಂಜಾಯ್ನೇ ಮಾಡ್ತಾಯಿಲ್ಲ ಅಂತ ನನಗನ್ನಿಸ್ತಾ ಇದೆ. ಬೇರೆಯವ್ರಿಗೂ ನನಗೆ ಗೊತ್ತಿಲ್ಲ, ನನಗನ್ನಿಸ್ತಾ ಇದೆ ಹಾಗೆ. ನಾವು ಓದ್ತಾ ನಾವು ಜೀವನ ಮಾಡೋದನ್ನೇ ಮರಿತಾ ಇದ್ದೀವಿ. ಆ್ಯಕ್ಚುಲಿ ನಾವು ಬದುಕಿದ್ದೀವಿ ಅಂತಂದರೆ ನಾವು ಎಂಜಾಯ್ ಮಾಡಬೇಕು. ಅಟ್ಲೀಸ್ಟ್ ಸ್ವಲ್ಪ ದಿನನಾದರೂ ನಾವು ಎಂಜಾಯ್ ಮಾಡಬೇಕು ಅಲ್ವಾ. ಎಂಜಾಯ್ ಮಾಡ್ದೇ ಸುಮ್ಮನೆ ಓದೋದು, ಬರೆಯೋದು, ಕೆಲ್ಸಕ್ಕೆ ಹೋಗೋದು, ಬರೋದು, ಊಟ ಮಾಡೋದು, ಮನೆ ಕೇಳೋದು, ಬರೀ ಇದೇ ಆದರೆ ಏನು ಬದುಕೇನು ಪ್ರಯೋಜನ ಅಲ್ವಾ. ಸೊ ನಾನು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ತೀನಿ, ಕೆಲವೊಂದಷ್ಟು ಜನ ಬರೀ ಓದೋದಕ್ಕೇ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅಂದರೆ ಅವ್ರಿಗೆ ಇನ್ನೇನು ಇರೋಲ್ಲ ಮೈಂಡಲ್ಲಿ, ಒಂದು ಸೋಷಿಯಲ್ ಮೀಡಿಯಾ ಇರೋಲ್ಲ, ವಾಟ್ಸಪ್ ಇರೋಲ್ಲ, ಫೇಸ್ಬುಕ್ ಇರೋಲ್ಲ, ಏನೂ ಇರೋಲ್ಲ. ಹಂಗಂತ ಇರಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ, ಏನೂ ಇರೋಲ್ಲ ಅವ್ರಿಗೆ. ಜಸ್ಟ್ ಬರೀ ಬುಕ್ ಅಷ್ಟೇ. ಎಷ್ಟು ಓದ್ತಾರೆ ಅಂತಂದರೆ ಹೇಳೋದಕ್ಕಾಗಲ್ಲ ನನಗೆ. ಓದಿ ಒಂದು ಒಳ್ಳೆ ಕೆಲಸ ತಗೋಬೇಕು ಅಂತ ಅವ್ರಿಗೆ ಆಸೆ ಅಲ್ವಾ. ಕೆಲಸ ತಗೊಂಡ್ಮೇಲೆ ಒಂದು ಒಳ್ಳೆ ಸ್ಯಾಲ್ರಿ ಬರಬೇಕು ಅಂತ ಆಸೆ ಬರುತ್ತೆ, ಊಟ ಮಾಡ್ತಾರೆ, ಮನೆ ಕೇಳ್ತಾರೆ, ಮುಗೀತು ಅಷ್ಟೇ ಜೀವನ. ಬಟ್ ಎಂಜಾಯ್ಮೆಂಟ್ ಎಲ್ಲಿ ಅವರು? ಅದಕ್ಕೆ ನಾನು ಹೇಳೋದು, ಎಂಜಾಯ್ ಮಾಡಿ, ಓಕೆನಾ. ಓದಲೇಬೇಡಿ ಅಂತ ನಾನು ಹೇಳ್ತಲ್ಲ, ಓದ್ಕೊಂಡೇ ಎಂಜಾಯ್ ಮಾಡಿ. ಎಂಜಾಯ್ ಮಾಡ್ತಾ ಓದ್ಬೇಕು ನೀವು, ಆವಾಗಲೇ ಕಿಕ್ಕಿರೋದು ಜೀವನ. ಒಂಥರ ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಜೀವನ ಅಂತ ನನ್ನ ಅನಿಸಿಕೆ. ಸೊ ಇಷ್ಟನ್ನೇ ಹೇಳ್ಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ, ಯಾಕೋ ಗೊತ್ತಿಲ್ಲ. ಇತ್ತೀಚಿನ ದಿನಗಳೆಲ್ಲ ಬರೀ ಓದೋದು. ಅದರಲ್ಲೂ ನಮ್ಮನ್ನು ನೋಡಿದ್ರೆ ಜನಗಳು ಯಾವ್ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತಂದರೆ, ಇವಾಗ ಯೂಟ್ಯೂಬರ್ಸ್ ಆಗ್ಬೋದು, ಟಿಕ್ಟಾಕ್ ವೀಡಿಯೋಸ್ ಮಾಡೋರಾಗ್ಬೋದು, ಫೇಸ್ಬುಕ್ ಯೂಸ್ ಮಾಡೋರಾಗ್ಬೋದು, ವಾಟ್ಸಪ್ ಯೂಸ್ ಮಾಡೋರಾಗ್ಬೋದು, ಒಟ್ಟಿನಲ್ಲಿ ಫೋನ್ಗೆ ಜಾಸ್ತಿ ಅಟ್ಯಾಚ್ ಆಗಿರೋರನ್ನ ಯಾವ ರೀತಿ ನೋಡ್ತಾರೆ ಅಂತಂದರೆ, ಇವ್ರು ಯಾವಾಗಲೂ ಇದರಲ್ಲೇ ಮುಳುಗಿರ್ತಾರೆ, ಬರೀ ಇದರಲ್ಲೇ ಜೀವನ ಮಾಡ್ತಾರೆ. ಇವ್ರಿಗೇನು ಎಜುಕೇಷನ್ ವ್ಯಾಲ್ಯೂನೇ ಗೊತ್ತಿಲ್ಲ, ಅದ್ರ ಜೊತೆಗೆ ಜೀವನ ಮಾಡೋದು ಗೊತ್ತಿಲ್ಲ ಅವ್ರಿಗೆ. ಈ ಥರ ಮಾತಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ನಮ್ಮ ವ್ಯಾಲ್ಯೂ ಗೊತ್ತಿರಲ್ಲ. ಏನು ಗೊತ್ತಾ, ಅವ್ರಿಗೆ ಬರೀ ಬುಕ್ ಮಾತ್ರ ಅಷ್ಟೇ ಅವ್ರಿಗೆ. ಅದ್ರ ಬಿಟ್ಟು ಹೊರಗಡೆ ಬನ್ನಿ ಅಂತಂದರೆ ಅವ್ರಿಗೆ ಇವೆಲ್ಲ ಗೊತ್ತಿರಲ್ಲ. ಈ ಯೂಟ್ಯೂಬ್ ಗೊತ್ತಿರಲ್ಲ, ಟಿಕ್ಟಾಕ್ ಗೊತ್ತಿರಲ್ಲ, ಫೇಸ್ಬುಕ್ ಗೊತ್ತಿರಲ್ಲ. ಕೆಲವೊಂದಷ್ಟು ತಿಳ್ಕೊಂಡಿರ್ತಾರೆ, ಎರಡನ್ನೂ ತಿಳ್ಕೊಂಡಿರ್ತಾರೆ. ಬಟ್ ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಬರೀ ಓದೋಕ್ಕೆ ಕೂತಿರ್ತಿರಲ್ಲ, ಇದು ಇಂಟ್ರೆಸ್ಟ್ ಇಲ್ಲ ಅಂತಿರಲ್ಲ. ಸೊ ಹಂಗೆ ಅನ್ಬಾರ್ದು ನೀವು, ಓಕೆನಾ. ಎರಡೂ ಇರಬೇಕು, ಇದು ಇರಬೇಕು, ಅದು ಇರಬೇಕು, ಓಕೆನಾ. ಓದಲೂಬೇಕು, ಇವು ಇರಬೇಕು. ಕೆಲವ್ರಿಗೆ ಇವೆಲ್ಲ ಇಂಟ್ರೆಸ್ಟೇ ಇಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕೇಳಿ. ನಾವೇನೋ ಒಂದು ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀವಿ ಅಂತಾರೆ, ನಮ್ಮನ್ನೇ ಒಂಥರ ನೋಡ್ತಾರೆ, ಇವರು ಬರೀ ಮೊಬೈಲ್ಗೆ ಅಡಿಕ್ಟ್ ಆಗಿರೋರು, ಯಾವಾಗಲೂ ಮೊಬೈಲಲ್ಲೇ ಇರೋರು ಅಂತ. ಅವ್ರಿಗೆ ಎಂಜಾಯ್ಮೆಂಟ್ ಮಾಡೋದೇ ಗೊತ್ತಿಲ್ಲ ಜೀವನದಲ್ಲಿ. ಜಸ್ಟ್ ಓದಬೇಕು, ಒಳ್ಳೆ ಕೆಲಸ ತಗೋಬೇಕು, ದುಡ್ಡು ತಗೋಬೇಕು, ಆರಾಮಾಗಿರಬೇಕು ಅಷ್ಟೇ. ನಾನು ಹೇಳೋದಿಷ್ಟೇ, ಯಾರೆಲ್ಲ ನೋಡ್ತಾ ಇದ್ದೀರಾ ಆದಷ್ಟು ಎಲ್ಲ ಮಿಕ್ಸ್ ಇರಲಿ, ಓಕೆನಾ. ನೀವು ಅತಿ ಒಳ್ಳೆಯವರಾಗೋದು ಕೂಡ ತುಂಬ ಕಷ್ಟ. ಈ ಒಂದು ಜಗತ್ತಿನಲ್ಲಿ ಬದುಕೋದು ತುಂಬ ಕಷ್ಟ. ಅತಿ ಒಳ್ಳೆಯವರಾಗಿ ಬದುಕೋದಂತೂ ತುಂಬ ನಿಜವಾಗ್ಲೂ ಕಷ್ಟ. ನೀವು ಎಲ್ಲಿ ಒಳ್ಳೆಯವರಾಗಿರ್ಬೇಕು ಅಲ್ಲಿ ಒಳ್ಳೆಯವರಾಗಿರಿ, ಎಲ್ಲಿ ಕೆಟ್ಟವರಾಗಿರ್ಬೇಕು ಅಲ್ಲಿ ಕೆಟ್ಟವರಾಗಿರಿ, ಓಕೆನಾ. ಆದಷ್ಟು ಲೈಫ್ನ ಎಂಜಾಯ್ ಮಾಡ್ಕೊಂಡು ಮಾಡಿ, ಓಕೆನಾ. ಯಾಕೆ ಅಂತಂದರೆ ನೀವು ತುಂಬ ಜನ ಇವಾಗಲೇ ಸ್ಟ್ರೆಸ್ ಆಗಿ ಹೋಗ್ತಾರೆ, ಓಕೆನಾ. ಇನ್ನೂ ಒಂದು PUC ಲೆವೆಲಲ್ಲಿ ಇರ್ತಾರೆ, ಆವಾಗಲೇ ಯೋಚನೆ, ಓಕೆನಾ. ಯೋಚನೆ ಮಾಡಿ ಸ್ಟ್ರೆಸ್ ಆಗಿ ಒಂಥರ ಅವರು ನೋಡೋಕ್ಕೆ ಆಗಲ್ಲ, ತಲೆಯಲ್ಲೆಲ್ಲ ಕೂದಲು ಉದುರಿಸ್ಕೊಬಿಟ್ಟಿರ್ತಾರೆ. ಬರೀ ಸ್ಟ್ರೆಸ್ ಆಗೇ ತಲೆಯಲ್ಲಿ ಕೂದಲು ಉದುರಿಸ್ಕೊಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಯೋಚನೆ ಮಾಡಬೇಕು. ಒಂದು ದಿನ ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳುವಂಥ ಒಂದು ಟೈಮ್ ಬರುತ್ತೆ, ನಿಂತ್ಕೊಳ್ಳಿ. ಅವಾಗ
ಅವಾಗ ಮಾಡಿ ಕೆಲಸನ. ಮುಂದೆ ಆಗೋದನ್ನ ಇವಾಗ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇವಾಗ ಆಗಬೇಕಾಗಿರೋದು ಆಗಲ್ಲ, ನಿಜವಾಗ್ಲೂ ಆಗಲ್ಲ. ನಂದು ಮುಂಚೆ ಎಲ್ಲ ಹಂಗೆ ನಮ್ಮದು ಥಿಂಕಿಂಗು, ಮುಂದೆ ಏನು ಮಾಡ್ಬೇಕು ಬರೀ ಇದೇ ಯೋಚನೆ ಮಾಡ್ತಾಯಿದ್ದೆ. ಇವಾಗ ನಾನು ಏನು ಯೋಚನೆ ಮಾಡಲ್ಲ, ಅಯ್ಯೋ ಆ ಟೈಮ್ ಬರಲಿ ಯೋಚನೆ ಮಾಡ್ತೀನಿ ಅಂತ. ಬಟ್ ಇದು ಬೇರೆಯವ್ರಿಗೆ ಉಡಾಫೆ ಕಂಡಂಗೆ ಕಾಣುತ್ತೆ. ಬೇರೆಯವ್ರಿಗೆ ಎಷ್ಟು ಉಡಾಫೆ ಕಂಡಂಗೆ ಕಾಣುತ್ತೆ ಅಂತಂದರೆ ಅದನ್ನ ಹೇಳೋಕ್ಕಾಗಲ್ಲ. ಇವ್ನು ಏನಪ್ಪ ಇವರು ಏನು ಯೋಚನೆ ಇಲ್ಲ, ಏನೂ ಗೊತ್ತಿಲ್ಲ ಅನ್ನೋ ಥರ. ಸೊ ಅವ್ರಿಗೆ ಕಾಣಲಿ, ಅವ್ರಿಗೆ ಯಾವ ಥರ ಕಾಣಬೇಕು ಆ ಥರ ಕಾಣಲಿ. ಬಟ್ ನಿಮ್ಗೇನು ಅಂತ ನಿಮ್ಗೆ ಗೊತ್ತಿರಲಿ, ನೀವು ಯಾವಾಗ ಏನು ಮಾಡಬೇಕು ಅಂತ ನಿಮ್ಗೆ ಅರಿವಿರಲಿ, ಓಕೆನಾ? ಸೊ ಎಲ್ರಿಗೂ ಕೂಡ ಯೋಚನೆ ಮಾಡುವಂಥ ಶಕ್ತಿ ಇರುತ್ತೆ, ಎಲ್ರಿಗೂ ಕೂಡ ಅವರ ಕಾಲ ಮೇಲೆ ಅವರು ನಿಂತ್ಕೊಳ್ಳುವಷ್ಟು ಧೈರ್ಯ ಇರುತ್ತೆ ಅಲ್ವಾ? ಎಲ್ರಿಗೂ ತಾಕತ್ತಿರುತ್ತೆ, ಎಲ್ರಿಗೂ ಗುಂಡಿಗೆ ಇರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ಲರೂ ಮನುಷ್ಯರೇ, ಯಾರಿಗೂ ಎಕ್ಸ್ಟ್ರಾ ಗುಂಡಿಗೆ ಅಂತ ಏನಿರಲ್ಲ. ಅವ್ರಿಗಿರೋ ಗುಂಡಿಗೆನೂ ನಮಗೆ ಇರ್ತವೆ, ನಾವು ಎದುರಿಸ್ಬೋದು ಅವ್ರನ್ನ. ಅದಲ್ಲ, ನಮ್ಗೆ ಯಾವ ಸಮಯದಲ್ಲಿ ನಾವು ಹೆಂಗಿರಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು. ಆದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಒಳ್ಳೆಯದಾಗುತ್ತೆ. ಇಷ್ಟೇ ನಾನು ಹೇಳ್ಬೋದು, ಓಕೆನಾ? ಸೊ ಎಂಜಾಯ್ ಮಾಡ್ಕೊಂಡು ಜೀವನ ಮಾಡಿ. ಒಂದಲ್ಲ ಒಂದಿನ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳುವಂಥ ದಿನ ಬರುತ್ತೆ, ಅವತ್ತು ನಿಂತ್ಕೊಳ್ಳಿ, ಆವಾಗ ನಿಮ್ಮ ಜೀವನ ಮಾಡಿ. ಇಷ್ಟೇ ನಾನು ಹೇಳ್ಬೇಕಾಗಿರೋದು, ಹೇಳಿದೆ, ಓಕೆನಾ? ನಿಮ್ಮ ಅನಿಸಿಕೆ ಏನು? ನಿಜ ಅಲ್ವಾ? ನಾವು ಬರೀ ಜೀವನ ಮಾಡ್ತಾ ಬರೀ ಎಜುಕೇಷನ್ಗೆ ಕೊಡ್ತಾ ಇದೀವಿ ಹೊರತು ನಾವು ಜೀವನ ಎಂಜಾಯ್ ಮಾಡ್ತಾರೆ. ಆದಷ್ಟು ಚಿಲ್ಲಾಗಿ, ಕೀಪ್ ಲವಿಂಗ್ ಲಕ್ಕಿ ಯಶ್ ಅಲ್ವಾ? ಎಲ್ರಿಗೂ ಬಾಯ್, ಮತ್ತೆ ಸಿಗ್ತೀನಿ. ಜೈ ಹಿಂದ್, ಒಂದೇ ಮಾತಾಡೋದು.